ಅಲ್ಲಿ ಮಾಡ್ಬೇಕು ಅವನು ದೇಹದಲ್ಲಿರುವ ಕೀಟಾಣುಗಳು ಅಥವಾ ಸೋಂಕಿನ ವಿರುದ್ಧ ಹೋರಾಡೋದು. ಸರಿಯಾದ ಉತ್ತರ 10 ಮಾರ್ಕ್ಸ್. ಈಗ ಥರ್ಡ್ ಟೀಮ್ಗೆ ಕ್ವಶನ್. ಆರೋಗ್ಯವಂತ ಮನುಷ್ಯನಲ್ಲಿ ಎಷ್ಟು ಮೂತ್ರಪಿಂಡಗಳಿರುತ್ತವೆ? 2. ಸರಿಯಾದ ಉತ್ತರ. 10 ಅಂಕಗಳು ಸುಮಂತ್ ಟೀಮ್ಗೆ. ನೆಕ್ಸ್ಟ್ ಫೋರ್ತ್ ಕ್ವಶನ್. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಫೋರ್ತ್ ಅವರು ಯಕೃತ್, ಇಂಗ್ಲಿಷ್ ನಲ್ಲಿ ಲಿವರ್. ಸರಿಯಾದ ಉತ್ತರ. ಈಗ ನಿಮ್ಗೆ 5th ಕ್ವಶನ್ ಆಕ್ಚುಲಿ ಇಲ್ಲ, ನನಗೆ ಗೊತ್ತು. 5th ಕ್ವಶನ್ ಮಿಸ್ ಆಗ್ಬಿಟ್ಟೈತೆ ನಾನು ಇದು ಮಾಡ್ಬೇಕಾದ್ರೆ, ಆಯ್ತಾ? ಸೆಕೆಂಡ್ ರೌಂಡ್ ಹೋಗ್ಬಿಡುತ್ತೆ. ನಿಮ್ಗೆ 5th ಕ್ವಶನ್ ಇಲ್ಲೇ ಕೇಳ್ಬಿಡ್ತೀನಿ, ಆಯ್ತಾ? 5th ಕ್ವಶನ್ ಬಂದ್ಬಿಟ್ಟು ಕಿರುತಟ್ಟೆಗಳ ಕಾರ್ಯವೇನು? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವುದು. ಕಿರುತಟ್ಟೆಗಳ ಕಾರ್ಯ ಏನು? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವುದು. ಆಯ್ತಾ? ಈಗ ಕಂಪ್ಲೀಟ್ ಆಗಿ ಆರೋಗ್ಯವಂತ ಮನುಷ್ಯನ ಸರಾಸರಿ ದೇಹದ ಉಷ್ಣತೆ ಎಷ್ಟು? ಒಬ್ಬ ಹೆಲ್ತಿ ಪರ್ಸನ್ ಅಂದ್ರೆ ದೇಹದ ಉಷ್ಣತೆ ಎಷ್ಟು ಡಿಗ್ರಿಯಿಂದ ಇರುತ್ತೆ? ಹೇಳಿದ್ರೆ ಪಾಸ್ ಆಗುತ್ತೆ. ಕ್ವಶನ್ ಪಾಸ್ ಹೇಳ್ಬೋದು. ತಪ್ಪು ಉತ್ತರ. 37 ಡಿಗ್ರಿ ಸರಿಯಾದ ಉತ್ತರ. 37 ಡಿಗ್ರಿ ಸೆಲ್ಸಿಯಸ್. ಅವರು ಟೀಮ್ 4 ಗೆ 5 ಮಾರ್ಕ್ಸ್. ಟೀಮ್ 4 ಗೆ. ಓಕೆ, ಈಗ ಸುಮಂತ್ ಟೀಮ್ಗೆ ಡೈರೆಕ್ಟ್ ಕ್ವಶನ್ ಬರುತ್ತೆ. ಓಕೆ, ಡೈರೆಕ್ಟ್ ಕ್ವಶನ್ 10 ಮಾರ್ಕ್ಸ್ ಇರುತ್ತೆ ಹೇಳಿದ್ರು. ಬೆಳಕಿನ ಸ್ವಾಭಾವಿಕ ಮೂಲ ಯಾವುದು? ಬೆಳಕು ನಮಗೆ ಸ್ವಾಭಾವಿಕವಾಗಿ ಎಲ್ಲಿ ಸಿಗುತ್ತೆ? ಸೂರ್ಯ. ಸರಿಯಾದ ಉತ್ತರ. 10 ಅಂಕಗಳು ಸುಮಂತ್ ಟೀಮ್. ನೆಕ್ಸ್ಟ್ ಶಿವಶಂಕರ್ ಟೀಮ್ಗೆ ಡೈರೆಕ್ಟ್ ಕ್ವಶನ್. ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ತುಂಬುವ ದ್ರವ ಯಾವುದು? ತಪ್ಪು ಉತ್ತರ. ಪಾದರಸ. ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಅನಿತಾ ಟೀಮ್. ಈಗ ಡೈರೆಕ್ಟ್ ಕ್ವಶನ್ ನಿಮ್ಗೆ. ವೈದ್ಯಕೀಯ ತಾಪಮಾಪಕದಲ್ಲಿ ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿವರೆಗೆ ಅಳೆಯಬಹುದು? ವೈದ್ಯಕೀಯ ತಾಪಮಾಪಕ ಡಾಕ್ಟರ್ ಇರುತ್ತಲ್ಲ, ಡಾಕ್ಟರ್ ಹಾಸ್ಪಿಟಲ್, ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿವರೆಗೂ ಅಳೆಯಬಹುದು? 35 ಡಿಗ್ರಿಯಿಂದ 42 ಡಿಗ್ರಿ. ಸರಿಯಾದ ಉತ್ತರ. 10 ಅಂಕಗಳು ವನಿತಾ ಟೀಮ್. ಈಗ ನಿಮಗೆ ಈ ರೌಂಡಿನ ಕೊನೆಯ ಪ್ರಶ್ನೆ. ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿವರೆಗೆ ಅಳೆಯಬಹುದು? ಪ್ರಯೋಗಶಾಲಾ ತಾಪಮಾಪಕ, ಕ್ಲಿನಿಕಲ್ ಲ್ಯಾಬೊರೇಟರಿ ಥರ್ಮಾಮೀಟರ್. ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. -10 ಡಿಗ್ರಿಯಿಂದ 110 ಡಿಗ್ರಿ. ಶಿವಶಂಕರ್ ಟೀಮ್ಗೆ 5 ಮಾರ್ಕ್ಸ್. ಓಕೆ, ಕ್ಯಾನಿಸ್ ಮೇಜರ್ ನಕ್ಷತ್ರ ಪುಂಜವನ್ನು ಸಾಮಾನ್ಯವಾಗಿ ಏನೆಂದು ಕರೀತಾರೆ? ಕ್ಯಾನಿಸ್ ಮೇಜರ್ ಅಂದ್ರೆ ಅದನ್ನೇನಂತ ಕರೀತಾರೆ ಸಾಮಾನ್ಯವಾಗಿ?
ಸಾಮಾನ್ಯವಾಗಿ ನಾವು ಜನರಲ್ ಹಳ್ಳಿ ಭಾಷೆ ಅಥವಾ ಇದ್ರೊಳಗೆ ನಾವು ಇದ್ರೊಳಗೆಲ್ಲ ಕಲಿಬೇಕಾದ್ರೆ ಕ್ಯಾನಿಸ್ ಮೇಜರ್ ಅಂತ ಹಿಂಗ್ ಕರೀತಾರೆ. ನಾಯಿ ಸರಿಯಾದ ಉತ್ತರ 10 ಅಂಕಗಳು. ಸುಮಂತ ಟೀಮ್ಗೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನಿಮ್ ಟೀಮ್ಗೆ. ಬೇಟೆಗಾರ ಎಂದರೆ ಯಾವ ನಕ್ಷತ್ರ ಪುಂಜ? ಓರಿಯನ್ ಸರಿಯಾದ ಉತ್ತರ. 10 ಅಂಕಗಳು ಶಿವಶಂಕರ್ ಟೀಮ್ಗೆ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ ಸರಿಯಾದ ಉತ್ತರ. 10 ಅಂಕಗಳು ವನಿತಾ ಟೀಮ್ಗೆ. ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಕ್ವಶನ್. ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬುಧ ಸರಿಯಾದ ಉತ್ತರ. 10 ಅಂಕಗಳು ಋತಿಕಾ ಟೀಮ್. ನಿಮ್ಗೆ ಕೆಂಪು ಗ್ರಹ ಯಾವುದು? ಕೆಂಪು ಗ್ರಹ ಮಂಗಳ ಸರಿಯಾದ ಉತ್ತರ. 10 ಅಂಕಗಳು. ತಪ್ಪು ಉತ್ತರ ಮೀನಾಸುರ ಸರಿಯಾದ ಉತ್ತರ. 5 ಬೆಳಕು ಒಂದೇ ಕಡೆ ಬೆಳಕು ಮಾಡಿ ತೋರಿಸಿದ ತಾನೆ. ಮೀನ 5 ಅಂಕಗಳು. ನೇರ ಪ್ರಶ್ನೆ ನಿಮ್ಗೆ. ಬಿಳಿಯ ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ ಎಷ್ಟು ಬಣ್ಣಗಳಾಗಿ ವಿಭಜನೆ ಆಗುತ್ತದೆ? 7 ಬಣ್ಣಗಳಾಗಿ ವಿಭಜನೆ ಆಗುತ್ತದೆ. ಸರಿಯಾದ ಉತ್ತರ. ಈಗ ನಿಮ್ಮ ಸುಮನ್ ಟೀಮ್ಗೆ ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಉಂಟು ಮಾಡುವ ದರ್ಪಣ ಯಾವುದು? ಯಾವಾಗಲೂ ಮಿಥ್ಯ ಪ್ರತಿಬಿಂಬ. ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಅಂದ್ರೆ ಪರದೆ ಮೇಲೆ ಪಡೆಯಕ್ಕಾಗದೇ ಬರುತ್ತೆ ಯಾವಾಗಲೂ. ತಪ್ಪು. ದರ್ಪಣ ಕೆಟ್ಟಿರೋದು ತಪ್ಪು. ಪೀನ ದರ್ಪಣ ಸರಿಯಾದ ಉತ್ತರ. 5 ಅಂಕಗಳು. ಈಗ ಕೀಟ ತಿನ್ನುವ ಸಸ್ಯಕ್ಕೆ ಒಂದು ಉದಾಹರಣೆ. ಕೀಟವನ್ನು ತಿನ್ನುವ ಸಸ್ಯಗಳು ತುಂಬಾ ಇದಾವೆ. ಒಂದು ಯಾವ್ದಾದ್ರೆ ಹೇಳ್ತೀವಿ ಸರ್. ಊಜಿ ಗಿಡ ಸರಿಯಾದ ಉತ್ತರ. 10 ಅಂಕಗಳು ವನಿತಾ ಟೀಮ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನಿಮ್ಗೆ. ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು? ಜಠರದಲ್ಲಿ ಯಾವ್ದೋ ಒಂದು ಆಮ್ಲ ಬರುತ್ತೆ. ನಾವೇನಾದ್ರು ತಿಂದ್ರೆ ಏನಾದ್ರು ತಿಂದಾಗ ಅದನ್ನ ಕೀಲ್ ಮಾಡುತ್ತೆ ಅಂತ ಹೇಳಿದೆ ನಾನು. ಏನಾದ್ರು ತಿಂದಾಗ ಆಸಿಡ್ ಅದನ್ನ ಕೊಂದಾಗುತ್ತೆ. ನಾವೇನಾದ್ರೂ ಅನ್ವಾಂಟೆಡ್ ವೈರಸ್ ಏನಾದ್ರು ಹೋದಾಗ ಅಂತ ಹೇಳಿದ್ದೆ ನಾನು. ಯಾವ್ದು ರಸ ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗುತ್ತೆ, ಆಹಾರ ವೃದ್ಧಿ ಮಾಡುತ್ತೆ. ಅದು ಆಮ್ಲ ಇರೋದ್ರಿಂದ ಆಮ್ಲದಿಂದ ವೈರಸ್ ಏನಾದ್ರು ಹೊರಗಡೆ ಹೋಯ್ತು ಅಂದಾಗ ಅದು ಅವನ್ನ ಕಿಲ್ ಮಾಡುತ್ತೆ. ಈಗ ನಾಯಿ ತಿಂದಿರೋ ನಮ್ಗೆ ಗೊತ್ತಿಲ್ಲ ತಿಂದ್ರೆ ನಮ್ಗೆ ರೇಬೀಸ್ ಬರಲ್ಲ ಅಂತ ಹೇಳಿದ್. ಯಾಕೆ ಬರಲ್ಲ ಅಂದ್ರೆ ಅದು ಆಸಿಡ್ ಫೋನ್ ಮಾಡುತ್ತೆ. ರಕ್ತಕ್ಕೆ ಇಫೆಕ್ಟ್ ಆದಾಗ ಮಾತ್ರ ರೇಬೀಸ್ ಬರುತ್ತೆ ಅಂತ ಹೇಳಿದ್ವಿ. ತಪ್ಪು. ಆಮ್ಲ ಕೇಳಿರೋದು ನನಗಲ್ಲ. ಅದೊಂದು ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ HCl ಕರೆಕ್ಟ್. 5 ಬೋನಸ್ ಅಂಕಗಳು ಶಿವಶಂಕರ್ ಟೀಮ್ಗೆ. ಇವ್ರು ಕೇಳಿದ ಕ್ವಶನ್ ಔಟ್ ದ ಟೀಮ್. ನೀರಿನ ಅಣುಸೂತ್ರ ಏನು? ನೀರಿಗೊಂದು ಅಣುಸೂತ್ರ ಅಂತ ಇರುತ್ತೆ.
ಇವ್ರು ಹೇಳ್ತಾರೆ ಫಿಫ್ತ್ ಹಿಂಗೆಲ್ಲ ಕೇಳ್ತೀವಿ ಆಕ್ಚುಲಿ ನೀನ್ ಹೇಳ್ತಿದ್ದ ಫೋರ್ತ್ ಗೊತ್ತದ ಫಿಫ್ತ್ ಗೊತ್ತಾ ಹೇಳಂಗಿಲ್ಲ ನೀವು ನಿಂದು ಪಾಸು ಪಾಸ H2 H2 ಸರಿಯಾದ ಉತ್ತರ 5 ಅಂಕಗಳು ಶಿಕ್ಷಕರಿಗೆ. ಆಯ್ತಾ ನೆಕ್ಸ್ಟ್ ಸುಮಂತ್ ನಿಮಗೆ ಕಿತ್ತಳೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಕಿತ್ತಳೆ ಹಣ್ಣು ನಿಂಬೆಹಣ್ಣು ಎಲ್ಲ ಇರ್ತವಲ್ಲ ಒಂದು ಆಮ್ಲ ಇರುತ್ತೆ. ಉಳಿದ್ ಗೊತ್ತು ಅದಕ್ಕೆ ಆಮ್ಲ ಇರುತ್ತೆ. ಆಮ್ಲ ಇರೋದು ರುಚಿ ಕೇಳಿಲ್ಲ, ಕಿತ್ತಳೆ ಹಣ್ಣು ರುಚಿ ಕೇಳಿಲ್ಲ. ಆಮ್ಲ ಯಾವ್ದು ಅಂತ ಯಾವ್ದು ಆಮ್ಲ ಇದೆ ಹೊಸ ಪ್ರತ್ಯಯ ಸಿಟ್ರಿಕ್ ಆಮ್ಲ ಸರಿಯಾದ ಉತ್ತರ. 5 ಬೋನಸ್ ಅಂದ್ರೆ ವನಿತಾ ಟೀಮ್ 5 ಸಿಟ್ರಿಕ್ ಆಮ್ಲ ಇರುತ್ತೆ. ನಿಂಬೆಹಣ್ಣು ಕಿತ್ತಳೆ ಎಲ್ಲರೂ. ಈಗ ನಿಮ್ಗೆ ನೇರ ಪ್ರಶ್ನೆ. ಕಾರ್ಬೋಹೈಡ್ರೇಟ್ ಆಹಾರಕ್ಕೆ ಒಂದು ಉದಾಹರಣೆ. ಕಾರ್ಬೋಹೈಡ್ರೇಟ್ ಫುಡ್ ಗೆ ಅದರ ಒಂದು ಎಕ್ಸಾಂಪಲ್. ರೈಸ್ ರೈಸ್ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಆಯ್ತಾ? ಅಲ್ಲ ಹೇಳ್ಬೇಕು ಹೇಳ್ಬೇಡಿ ಸರ್. ಕಾರ್ಬೋಹೈಡ್ರೇಟ್ ಸರಿಯಾದ ಉತ್ತರ. ಈಗ 5 ರೌಂಡ್ಸ್ ಕಂಪ್ಲೀಟ್ ಆಯ್ತು. ಆಯ್ತಾ? ಈಗ ಮಾರ್ಕ್ಸ್ ಹೇಳ್ತಾರೆ ಲಕ್ಷ್ಮಿ. ಇವ್ರು ಯಾರು ಅಂತ ಈ ಭಾವಚಿತ್ರದ ಈ ಫೋಟೋದಲ್ಲಿರೋ ಯಾರು ಅಂತ ಅಲ್ವಾ? ಜಗದೀಶ್ ಚಂದ್ರ ಬೋಸ್ ಕರೆಕ್ಟ್. ಇದು ನೆಕ್ಸ್ಟ್ ಸೆಕೆಂಡ್ ಟೀಮ್ಗೆ 10 ಅಂಕಗಳು ಔಟಿಂಗ್ ಆಗ್ತದೆ. ಸೆಕೆಂಡ್ ಟೀಮ್ ಇವ್ರಿಗೆ ಸೆಕೆಂಡ್ ಟೀಮ್ ಗದು ಅದು ನಿಮ್ ಕ್ಲಾಸ್ ಅಲ್ಲಿ ಅವರನ್ನು ಇವ್ರು ಬಂದು ಹೇಳ್ಕೊಟ್ಟು ಬರ್ಕೊಳ್ಬ ಇಲ್ಲ ಪಾಸ ಪಾಸಂತೆ ತಪ್ಪು. ಸಿಎನ್ ರಾವು ಕರೆಕ್ಟ್ 5 ಮಾರ್ಕ್ಸ್ ಅವ್ರಿಗೆ. ಸುಮಂತ್ ಇದು ನಿಮ್ಗೆ ನಿಮ್ ಟೀಮ್ಗೆ ಇದು ಯಾರು ವಿಕ್ರಮ್ ಸಾರಾಭಾಯಿ ಕರೆಕ್ಟ್ 5 ಬೋನಸ್ ಮಾರ್ಕ್ಸ್. ಇದು ನಿಮ್ ಟೀಮ್ಗೆ. ಇದು ನಿಮ್ ಟೀಮ್ಗೆ. ಐಸಾಕ್ ನ್ಯೂಟನ್ ಕರೆಕ್ಟ್ 10 ಮಾರ್ಕ್ಸ್. ಇದು ನಿಮ್ಗೆ. ವನಿತಾ ನಮ್ ತಾತ ಸರ್ ಆಲ್ಬರ್ಟ್ ಐನ್ಸ್ಟೈನ್ ಸರಿಯಾದ ಉತ್ತರ 10 ಮಾರ್ಕ್ಸ್. ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಕೌಂಟ್ ಮಾಡಬೇಕು.